ಕೊತ್ತಲವಾಡಿ ಅನ್ನೋ ಒಂದೊಳ್ಳೆ ಕತೆ ಇರುವ ಸಿನಿಮಾ ಇವತ್ತು ರಾಕಿಂಗ್ ಸ್ಟಾರ್ ಅವರ ಯಶ್ ಅವರ ತಾಯಿ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ. PA ಪ್ರೊಡಕ್ಷನ್ ಮೂಲಕ ನಿರ್ಮಾಣವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ಈ ಚಿತ್ರದ ನಾಯಕ ನಟಿ ಕಾವ್ಯ ಅವ್ರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮ್ಯಾಮ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಕಿರುತೆರೆಯಿಂದ ಈಗ ಬೆಳ್ಳಿ ಪರದ ಮೇಲೆ ಎಂಟ್ರಿ ಕೊಟ್ಟಿದ್ದಾರೆ, ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಅಷ್ಟೇ. ಮೊದಲಿಗೆ ನಿಮಗೆ ಈ ಸಿನಿಮಾದ ಪ್ರೊಡಕ್ಷನ್ ಇವರು ರಾಕಿಂಗ್ ಸ್ಟಾರ್ ಅವರ ತಾಯಿ ಅಂತ ಗೊತ್ತಾಗಿತ್ತಾ? ಖಂಡಿತವಾಗ್ಲೂ ಇಲ್ಲ. ನೀವು ಪ್ರೆಸ್ ಮೀಟಲ್ಲೇ ನೋಡ್ದಂಗೆ ದ ಎಂಟೈರ್ ಟೀಮ್ ಎಲ್ಲರಿಗೂ ಅದು ಸರ್ಪ್ರೈಸಿಂಗ್ ಆಗೇ ಇತ್ತು. ಸೊ ನನಗೂ ಗೊತ್ತಿರಲಿಲ್ಲ ಪ್ರೊಡಕ್ಷನ್ ಹೌಸ್ ಯಶ್ ಅವರ ಅಮ್ಮಂದು ಅಂತ. ಈ ಪ್ರೊಡಕ್ಷನ್ ಹೌಸ್ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಅಂತ ಗೊತ್ತಾದಾಗ ನಿಮ್ಮ ರಿಯಾಕ್ಷನ್ ಏನಿತ್ತು? ಖಂಡಿತವಾಗ್ಲೂ ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ಯಶ್ ಸರ್ ಅಭಿಮಾನಿ. ಸೊ ಅವರ ಹೋಮ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡೋದು ಅದು ನನ್ನ ಮೊದಲನೇ ಸಿನಿಮಾ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದನ್ನು ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ. ಈ ಸಿನಿಮಾಗೆ ಅಪ್ರೋಚ್ ಹೆಂಗೆ ಬಂತು ನಿಮಗೆ? ನನಗೆ ಡೈರೆಕ್ಟರ್ ಸರ್ ಕಾಲ್ ಮಾಡಿ, ಫಸ್ಟ್ ಮ್ಯಾನೇಜರ್ ಕಾಲ್ ಮಾಡಿದರು. ಅದಾದಮೇಲೆ ನಾನು ಸರ್ ಹೇಳ್ದಂಗೆ ನಂಗೆ ಸ್ವಲ್ಪ ಟೈಮ್ ತೊಗೊಂಡೆ. ಬಿಕಾಸ್ ಸಿನಿಮಾ ಏನು ಒಪ್ಕೊಳ್ಳೋದಾ ಬೇಡವಾ, ಸಿನಿಮಾದಲ್ಲಿ ನನಗೆ ಆಕ್ಸೆಪ್ಟೆನ್ಸ್ ಇರುತ್ತಾ ಅಂತ ಯೋಚನೆ ಮಾಡಿ ಆಮೇಲೆ ಸರ್ ಮಾಡಿ ಚೆನ್ನಾಗಾಗತ್ತೆ ಅಂತ ಹೇಳಿದಾಗ ಎಲ್ಲ ಏನೋ ಒಂದು ಒಳ್ಳೇದಾಗಬೇಕಂದ್ರೆ ಎವ್ರಿಥಿಂಗ್ ಫಾಲ್ಸ್ ಅಂತಾರಲ್ಲ, ಹಾಗೆ. ಈ ಸಿನಿಮಾದ ಕತೆ ಹೇಳಿದಾಗ ನೀವು ಸ್ಟಾರ್ಟಿಂಗ್ ಒಪ್ಕೊಂಡಿಲ್ಲ, ತುಂಬ ಆಟ ಆಡ್ಸಿದ್ರು ಅಂತ ಹೇಳಿದರು, ಹೌದಾ? ಅದೇ ನಾನು ಆಟಾಡಿಸ್ದೆ ಅಂತಂದರೆ ನಾನೇ ಕನ್ಫ್ಯೂಷನಲ್ಲಿದ್ದೆ, ಏನು ಮಾಡೋದಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲಿದ್ದೆ ಅಷ್ಟೇ. ಸರ್ ಹಂಗೆ ಯಾಕೆ ಹೇಳೋದ್ರು ಅಂತ ಗೊತ್ತಿಲ್ಲ. ಓಕೆ, ಇವಾಗ ಸಾಕಷ್ಟು ಭಯ ಇರುತ್ತೆ. ಕಿರುತೆರೆಯಿಂದ ಒಂದು ಬೆಳ್ಳಿ ಪರದೆಗೆ ಎಂಟ್ರಿ ಕೊಟ್ಟರೆ ಸಾಕಷ್ಟು ದೊಡ್ಡ ಕಲಾವಿದರ ಜೊತೆ ಆ್ಯಕ್ಟ್ ಮಾಡಿದ್ರೆ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಖಂಡಿತವಾಗ್ಲೂ ನಂಗೆ ಆ ಭಯ ಇತ್ತು. ಯಾಕಂದರೆ ನಮ್ಮ ಸಿನಿಮಾದಲ್ಲಿ ನೋಡ್ದಂಗೆ ಗೋಪಾಲ್ ಸರ್ ಮತ್ತು ಪೃಥ್ವಿ ಸರ್, ರಾಜೇಶ್ ಸರ್ ಎಲ್ಲರೂ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟು, ಎಲ್ಲ ಒನ್ ಟೇಕ್ ಆರ್ಟಿಸ್ಟ್ಗಳು. ಆ ಥರ ನಾವು ಸೀರಿಯಲಲ್ಲಿ ಏನೇ ಮಾಡ್ಬೋದು, ಬಟ್ ಸಿನಿಮಾಗೆ ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಜೊತೆ ನಾವು ಸ್ಕ್ರೀನ್ ಶೇರ್ ಮಾಡ್ತಿದ್ದೀವಿ ಅಂದಾಗ ಭಯ ಖಂಡಿತವಾಗ್ಲೂ ಇರುತ್ತೆ. ನನಗೂ ಇತ್ತು. ಬಟ್ ಅವರೆಲ್ಲ ನನಗೆ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು. ಇನ್ನೊಂದು ಸ್ಪೆಷಾಲಿಟಿ ಅಂತ ಹೇಳಲೇಬೇಕು, ಯಾಕಂದರೆ ನೀವು ನಾಯಕ ನಟಿ ಆಗಿರೋದ್ರಿಂದ ಈ ಸಿನಿಮಾಗೆ 1500 ಹೀರೋಯಿನ್ಸ್ನ ನೋಡಿದ್ರಂತೆ, ಅದರಲ್ಲಿ ನೀವೊಬ್ಬರು. ಸೊ ಇದೆಷ್ಟು ಖುಷಿ ಇದೆ? ಇವತ್ತು ಅದೇ ಹೇಳ್ತಾರೆ ಡೈರೆಕ್ಟರು, ನನಗೆ ಅಷ್ಟು ಜನ ಪ್ರೊಫೈಲ್ಸ್ ಬಂತು, ನಾನು ಯಾರನ್ನೂ ಒಪ್ಪಿರಲಿಲ್ಲ. ಬಟ್ ನಾನು ನಿಮ್ಗೆ ಅಪ್ರೋಚ್ ಮಾಡಿದಾಗ ನೀವು ಟೈಮ್ ತೊಗೊಂಡ್ರಿ ಅಂತ. ಏನು ಹೇಳೋದು, ಐ ಆಮ್ ಬ್ಲೆಸ್ಡ್. ಅದ್ರ ಬಗ್ಗೆ ನಂಗೆ ತುಂಬ ಖುಷಿ ಇದೆ. ಇನ್ನೊಂದೇನೆಂದರೆ, ಇವಾಗ ಬೆಳ್ಳಿ ಪರದೆಯಿಂದ ಕಿರುತೆರೆಯಿಂದ ಬೆಳ್ಳಿ ಪರದೆಗೆ ಎಂಟ್ರಿ ಕೊಡಬೇಕಾದ್ರೆ ಸಾಕಷ್ಟು ಕತೆಗಳು ನಿಮಗೂ ಬಂದಿರುತ್ತೆ. ಇದೇ ಮೊದಲ ಕತೆಯ ಒಪ್ಕೊಂಡಿರೋದಕ್ಕೆ, ಅಥವಾ ಬೇರೆ ಕತೆಗಳು ಈ ಹಿಂದೆ ಬಂದಿತ್ತಾ? ಖಂಡಿತವಾಗ್ಲೂ ಮುಂಚೆನೂ ಸಿನಿಮಾಗೆ ಕಾಲ್ಸ್ ಬರ್ತಾ ಇತ್ತು. ಬಟ್ ನಾನು ಹೇಳ್ದಂಗೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಒಂದು, ಮತ್ತು ನಾನು ಸೀರಿಯಲ್ ಮಾಡ್ತಿದ್ರಿಂದ ಡೇಟ್ಸ್ ಅಡ್ಜಸ್ಟ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ಮಾಡ್ತಿರ್ಲಿಲ್ಲ. ಈ ಸಿನಿಮಾ ಯಾಕೆ ಒಪ್ಕೊಂಡೆ ಅಂದರೆ, ನಾನು ಆಲ್ರೆಡಿ ಸೀರಿಯಲ್ ಕ್ವಿಟ್ ಮಾಡ್ತೀನಿ ಅಂತ ಇನ್ಫಾರ್ಮ್ ಮಾಡಿದ್ದೆ ಟೀಮಿಗೆ. ಒಂದು ಏನಂತಾರೆ ನೋಟಿಸ್ ಪೀರಿಯಡಲ್ಲಿದ್ದೆ. ಆ ಸಮಯದಲ್ಲಿ ಬಂದಂಥ ಸಿನಿಮಾ ಇದು. ಹೆಂಗಿದ್ರು ಕ್ವಿಟ್ ಮಾಡ್ತಿದ್ದೀನಲ್ಲ ಅಂತ ಹೇಳಿ ಮಾಡಿದಂಥ ಸಿನಿಮಾ. ಈ ಕತೆ ಯಾಕೆ ಒಪ್ಕೊಂಡ್ರಿ? ನಾನು ತುಂಬ ಸಲ ಹೇಳಿದ್ದೀನಿ, ಕತೆ ಕೇಳಿ ಒಪ್ಕೊಳ್ಳೋಷ್ಟು ನಾನು ಇನ್ನೂ ಏನೂ ಮಾಡಿಲ್ಲ. ಒಂದು ಕತೆ ಚೆನ್ನಾಗಿಲ್ಲ, ಇದು ಬೇಡ, ನಾನು ಒಪ್ಕೊಳ್ಳಲ್ಲ ಅಂತ ಹೇಳೋಕ್ಕಾಗಲ್ಲ. ನನಗೆ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು. ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಇದ್ದರು, ಎಕ್ಸ್ಪೀರಿಯನ್ಸ್ ಟೆಕ್ನಿಷಿಯನ್ಸ್ ಇದ್ದರು. ಸೊ ಒಪ್ಕೊಂಡೆ ಅಷ್ಟೆ. ಈ ಸಿನಿಮಾದ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆಯಾ? ಎಲ್ಲ ಕಂಪ್ಲೀಟ್ ಆಗಿದೆ. ಎಲ್ಲ ಕಂಪ್ಲೀಟ್ ಆದಮೇಲೆ ಅನೌನ್ಸ್ ಮಾಡಿದ್ದು. ಓಕೆ, ನೆಕ್ಸ್ಟು ನಿಮ್ಮ ಕೈಯಲ್ಲಿ ಯಾವುದೆಲ್ಲ ಪ್ರಾಜೆಕ್ಟ್ಸ್ಗಳಿದ್ದಾವೆ? ಸದ್ಯಕ್ಕೆ ಯಾವುದೂ ಇಲ್ಲ, ಯಾವುದು ಒಪ್ಕೊಂಡಿಲ್ಲ ಸದ್ಯಕ್ಕೆ. ನೀವು ಮುಂದೆ ಯಾವ ಥರ ಕತೆ, ಯಾವ ಥರ ಪಾತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಯಾವುದೇ ಪಾತ್ರ ಇದ್ದರೂ, ಪರ್ಫಾರ್ಮೆನ್ಸಿಗೆ ಸ್ಪೇಸ್ ಇದೆ ಅಂದರೆ ಖಂಡಿತವಾಗ್ಲೂ ಅಂತ ಕತೆನ ಒಪ್ಕೊಂಡು ಮಾಡ್ತೀನಿ. ಇನ್ನೊಂದೇನೆಂದರೆ, ಇದರಲ್ಲಿ ನಿಮ್ಮ ಶೇಡ್ಗಿಂತ ತುಂಬ ಡಲ್ಲಾಗಿ ಮೇಕಪ್ ಮಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಕಾಂತಾರದಲ್ಲೂ ಹಾಗೆ ಇತ್ತು. ಬಟ್ ಆ ಸಿನಿಮಾದ ಹೀರೋಯಿನ್ಗೂ ಅಷ್ಟೇ ಒಂದು ಸ್ಪೆಷಲ್ ಸಾಂಗ್ ಕೂಡ ಇತ್ತು. ಅವರು ಕೂಡ ಕಾಂತಾರದಿಂದಲೇ ಹಿಟ್ಟಾದರು. ಸೊ ನೀವು ಕೂಡ ಈ ಸಿನಿಮಾದ ಟೀಸರ್ ಕೂಡ ಹಾಗೆ ಅಷ್ಟೇ ಚೆನ್ನಾಗಿದೆ. ಸೊ ಇದೆಲ್ಲ ನೋಡಿದಾಗ ನಿಮಗೇನು ಅನಿಸುತ್ತೆ? ನನಗೆ ಮೇಕಪ್ ಮಾಡಿಲ್ಲ, ಡಲ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಹೆಣ್ಮಕ್ಳಿಗಾದರೂ ಅದ್ರ ಬಗ್ಗೆ ಖುಷಿ ಇರಲ್ಲ. ನನಗೂ ಖುಷಿ ಇರಲಿಲ್ಲ. ನಾನು ರೆಡಿನಾ ಅಂದಾಗ ನಾನು ತುಂಬ ಬೇಜಾರಲ್ಲೇ ಬರ್ತಾಯಿದ್ದೆ. ಏನು ಎಲ್ಲ ರೆಡಿ ಆಗೋಕ್ಕಿಲ್ಲಿ ಅನ್ನೋ ಥರ. ಲಿಪ್ಸ್ಟಿಕ್ ಸಹ ಹಾಕಕ್ಕೆ ಬಿಡ್ತಿರ್ಲಿಲ್ಲ ನಮ್ಮ ಡೈರೆಕ್ಟರು. ಬಟ್ ಕತೆ ಮತ್ತು ಪಾತ್ರ ಅದನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ ಅಂತಂದರೆ ನನಗೇನು ಪ್ರಾಬ್ಲಮ್ ಇಲ್ಲ. ಸೊ ನೋಡೋಣ ಜನ ಅದನ್ನು ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಕಿರುತೆರೆಯಲ್ಲಿ ನಿಮಗೆ ಒಂದೊಳ್ಳೆ ಫ್ಯಾನ್ ಬೇಸ್ ಕೂಡ ಇದೆ. ಡ್ಯಾನ್ಸಿಂಗ್ ಇರ್ಬೋದು, ನಿಮ್ಮ ಆ್ಯಕ್ಟಿಂಗ್ ಇರ್ಬೋದು. ಸೊ ಆ ಫ್ಯಾನ್ಸ್ಗೆ ಏನು ಹೇಳ್ತೀರಾ?
ನನಗೆ ಅವರೇ ಸ್ಟ್ರೆಂತ್. ಲೈಕ್ ಏನೇ ಒಂದು ಬೇಜಾರಾದಾಗಲೂ ನನಗೆ ನನ್ನ ಫ್ಯಾನ್ ಪೇಜಸ್ ಎಲ್ಲ ಏನೋ ಹೊಸದಾಗಿ ವೀಡಿಯೋಸ್ ಮಾಡಿ ಶೇರ್ ಮಾಡ್ತಿರ್ತಾರೆ. ಅದು ನೋಡಿದಾಗ ಏನೋ ಬೇಜಾರಿದ್ರು ಸ್ವಲ್ಪ ಖುಷಿ ಆಗುತ್ತೆ. ಸೊ ನನ್ನ ಫ್ಯಾನ್ಸಿಗೆ ಇಷ್ಟ ಕೇಳೋದು, ಇಷ್ಟು ದಿನ ಎಷ್ಟು ಪ್ರೀತಿ ಕೊಟ್ಟಿದ್ದೀರೋ ಅದಕ್ಕಿಂತ ಜಾಸ್ತಿ ಪ್ರೀತಿ ಕೊಟ್ಟು ನನ್ನ ಸಪೋರ್ಟ್ ಮಾಡಿ. ನಾನು ಯಾವತ್ತೂ ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ. ನೆಕ್ಸ್ಟ್ ನಿಮಗೆ ಯಶ್ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡಬೇಕಂತ ಅವಕಾಶ ಬಂದರೆ ಒಪ್ಕೊತೀರಾ? ಎಲ್ಲರೂ ಅದೇ ಕೇಳ್ತಿದ್ದೀರಾ. ಇಟ್ಸ್ ನಾಟ್ ದಟ್ ಈಸಿ, ಬಿಕಾಸ್ ಅಷ್ಟು ಈಸಿ ಅಲ್ಲ. ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ ಸಿಗುತ್ತೆ ಅಂತ. ಸಿಕ್ಕಿದ್ರೆ ಖಂಡಿತ ಖುಷಿ ನನಗೆ. ನಿಮ್ಮ ಫೇವ್ರೇಟ್ ಆ್ಯಕ್ಟರ್ ಯಶ್ ಅಂತ ಹೇಳಿದರೆ ಯಾಕೆ ಯಶ್ ಸರ್ ಅಂದ್ರೆ ಇಷ್ಟ? ನನಗೆ ಅವರು ಪರ್ಸ್ನಲ್ ಜರ್ನಿ ತುಂಬ ಇಷ್ಟ. ಪರ್ಸ್ನಲ್ ಆಗಿರಲಿ, ಪ್ರೊಫೆಷ್ನಲ್ ಆಗಿರಲಿ, ತುಂಬ ಜನಕ್ಕೆ ಅವ್ರ ಇನ್ಸ್ಪಿರೇಷನ್ನು. ಎರಡರಲ್ಲೂ ಒಂದು ಎಕ್ಸಾಂಪಲ್ ಸೆಟ್ ಮಾಡಿರೋರು ಅವರು. ಸೊ ನನಗೆ ಅಂತಲ್ಲ, ಎಷ್ಟೋ ಜನಕ್ಕೆ ಅವರು ಇನ್ಸ್ಪಿರೇಷನ್ನು. ಸೊ ಐ ಆಮ್ ಒನ್ ಅಮಾಂಗ್ ದೆಮ್. ಫಸ್ಟ್ ನೀವು ಯಶ್ ಅವರ ತಾಯಿನ ಭೇಟಿ ಆದಾಗ ಅವ್ರು ನಿಮ್ಗೆ ಹೇಳಿದಂಥ ಒಂದು ಮಾತಂದರೆ ಏನು? ನಾನು ನೆನಪಿದ್ದೀನ ಗೊತ್ತಾ ನಾನು ಯಾರು ಅಂತ ನಿನಗೆ ಅಂತ ಹೇಳಿದ್ರು. ಗೊತ್ತು, ಎಷ್ಟು ಸರ್ ಅವ್ರ ಅಮ್ಮ ಅಲ್ವಾ ಅಂತ ಹೇಳಿದೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ನಿಮ್ಮ ಕೊತ್ತಲವಾಡಿ ಸಿನಿಮಾಗೆ ಒಳ್ಳೆಯದಾಗಲಿ, ಮುಂದೆ ಹೆಚ್ಚೆಚ್ಚು ಸಿನಿಮಾ ಆಫರ್ಸ್ ಕೂಡ ಬರಲಿ ನಿಮಗೆ. ಇದಿಷ್ಟು ಕಾವ್ಯ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಕೀರ್ತಿ, ಅಷ್ಟೋವೇಗ ನ್ಯೂಸ್, ಬೆಂಗಳೂರು.